ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್ಸ್. ಸಂಡೇ ಇವತ್ತು ಬೆಳಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿ ರೆಡಿ ಮಾಡಬೇಕು. ಏನಾದ್ರೂ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತೇಳಿ ಅನ್ಕೋತಾ ಇದ್ದೀನಿ. ಸೊ ತುಂಬಾ ದಿನ ಆಗ್ಬಿಟ್ಟಿತ್ತು, ನಾನ್ ವೆಜ್ಜೇ ಮಾಡಿಲ್ಲ ಮನೆಯಲ್ಲಿ. ಹಾಗಾಗಿ ಇವತ್ತು ಮಂಗಳೂರು ಶೈಲಿಯಲ್ಲಿ ಒಂದು ಚಿಕನ್ ಗಸಿ ಮತ್ತೆ ನೀರ್ ದೋಸೆ ಇರುತ್ತಲ್ಲ, ಸೊ ಅದನ್ನ ಮಾಡೋಣ ಅಂತ ಹೇಳಿ ಅನ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೀನಿ. ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತಾ ಇದೆ. ನಾವು ನಾರ್ಮಲ್ ಆಗಿ ವೀಕ್ ಡೇಸ್ ಅಲ್ಲಿ ಕಾಫಿ ಎಲ್ಲ ಕುಡಿಯಲ್ಲ, ಟೀ ಕಾಫಿ ಎಲ್ಲ ತುಂಬಾ ಕುಡಿಯಲ್ಲ. ಇವಾಗ ವೀಕೆಂಡ್ ಅಂತ ಹೇಳಿದ್ರೆ ಸ್ವಲ್ಪ ನಾವು ಕಾಫಿ ಕುಡಿಯೋ ಅಭ್ಯಾಸ ಇದೆ. ಹಾಗಾಗಿ ಹಸ್ಬೆಂಡ್ ಚಿಕನ್ ತರಕ್ ಹೋಗಿದ್ದಾರೆ. ಸೊ ಬಂದ್ಮೇಲೆ ಸ್ವಲ್ಪ ಕಾಫಿ ಕುಡಿದು ತಿಂಡಿ ರೆಡಿ ಮಾಡ್ಬೇಕು. ನನ್ಗೆ ಸಂಡೇ ಅಂತ ಏನು ಲೇಟ್ ಆಗಿ ಮಾಡ್ಬೇಕು ಆತರ ಎಲ್ಲ ಏನಿಲ್ಲ. ಯಾವಾಗ್ಲೂ ನಾನು ಬೇಗ ತಿಂಡಿ ರೆಡಿ ಮಾಡ್ಬಿಡ್ಬೇಕು. ಯಾಕೆಂದ್ರೆ ಮೋಹಿತ 8 ಗಂಟೆಗೆಲ್ಲ ತಿಂಡಿ ಕೊಡ್ಬೇಕು ಅವಳಿಗೆ ಕ್ಲಾಸ್ ಇರೋದು ಬಂದು 9 ಗಂಟೆ. ಹಾಗಾಗಿ 1 ಅವರ್ ಮುಂಚಿತವಾಗಿ ನಾವು ತಿಂಡಿನ ಅವಳಿಗೆ ತಿನ್ಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಟೈಮ್ 7:15 ಆಗ್ತಾ ಇದೆ. ಆಗ್ಲೇ ಇನ್ನೊಂದು ಹಾಫ್ ಅನ್ ಅವರ್ ರೆಡಿ ಮಾಡ್ಬಿಡ್ಬೇಕು. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಏನಂದ್ರೆ ಅಡ್ಗೆನಲ್ಲಿ ರೆಡಿ ಮಾಡ್ಕೊಳ್ಳೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ರೆಡಿ ಮಾಡ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಬೇಗ ಈಸಿಯಾಗಿ ನಾವು ಮಾಡ್ಕೊಂಡ್ ಬಿಡ್ಬೋದು. ಅಡ್ಗೆ ಮಾಡ್ಬಿಟ್ಟು ತಿಂಡಿ ಮಾಡ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಕೂಡ ಇದೆ, ಬಟ್ಟೆ ವಾಶಿಂಗ್ ಎಲ್ಲ ಮಾಡಿ ಸ್ವಲ್ಪ ಗಾಡಿ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ಬೇಕು. ತುಂಬಾ ದಿನಾನೇ ಆಗೋಗಿತ್ತು ಅದು ಕೂಡ. ಅದಕ್ಕೋಸ್ಕರ ಅನ್ಕೊಂಡೆಲ್ಲ ಬೇಗ ಬೇಗ ಮಾಡ್ತಾ ಇದ್ದೀನಿ. ಬಟ್ಟೆ ಅಂತ ಹೇಳಿದ್ರೆ ನನ್ಗೆ ಹೆಲ್ಪರ್ ಬರ್ತಾ ಇದ್ರು, ಗಂಗಾ. ಅವಳು ಬಿಟ್ಬಿಟ್ಟು ಇವಾಗ ಸ್ವಲ್ಪ ನನ್ಗೆ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ. ಮನೆ ಕ್ಲೀನಿಂಗ್ ಎಲ್ಲ ನಾನೇ ಮಾಡ್ಕೊಂತ ಇದ್ದೀನಿ. ಅವಳಿಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ಲು ನಮ್ಗೆ. ಆದ್ರೆ ಸ್ವಲ್ಪ ದೂರ ಅವಳು ಇರೋದೆಲ್ಲ ಸ್ವಲ್ಪ ಆ ಕಡೆ ಮನೆಗಳೇ ಕೆಲಸ ಮಾಡೋದು. ಹಾಗಾಗಿ ನಮ್ಮ ಮನೆಗೆ ಏನಂತ ಹೇಳಿದ್ರೆ ತುಂಬಾ ದೂರ ನೆಟ್ಕೊಂಡ್ ಬರ್ಬೇಕು. ಅವಳು 2 ವೀಲರ್ ಕೂಡ ಓಡ್ಸಕ್ ಬರಲ್ಲ. ಹಾಗಾಗಿ ತುಂಬಾ ಕಷ್ಟ ಆಗ್ತಿತ್ತಂತೆ. ಅದಕ್ಕೋಸ್ಕರ ಅಲ್ಲೇ ಒಂದ್ ಮನೆ ಸಿಕ್ತು, ಚೈತ್ರ ಅಲ್ಲೇ ಮಾಡ್ಕೊಂತೀನಿ ಅಂತ ಹೇಳಿದ್ರು. ಏನು ಮಾಡಕ್ಕಾಗಲ್ಲ, ನಾವು ಯಾವ ಕೆಲ್ಸಕ್ಕೆ ಆದ್ರೂ ಡಿಪೆಂಡ್ ಆಗಕ್ ಆಗಲ್ಲ ಅಲ್ವಾ. ಪರವಾಗಿಲ್ಲ ಅಂತ ಅನ್ಬಿಟ್ಟು ನಾನೇ ಎಲ್ಲ ಮಾಡ್ಕೊಂತ ಇದ್ದೀನಿ. ಸ್ವಲ್ಪ ಬೇಗ ಮುಗಿಸ್ಕೊಂಡು ಬೇಗ ಬೇಗ ಪ್ಲಾನ್ ಮಾಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಸೊ ಅದಕ್ಕೋಸ್ಕರ ಇವಾಗ ಬನ್ನಿ ತಿಂಡಿ ರೆಡಿ ಮಾಡ್ತೀನಿ. ನಿಮ್ಗೂ ಕೂಡ ಹೇಗ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಸಖತ್ತಾಗಿರುತ್ತೆ. ನಮ್ಗೆ ಒಂಥರ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಫೀಲ್ ಆಗುತ್ತೆ. ಸೊ ಯಾವ್ದೋ ಒಂದು ಹೋಟೆಲ್ ಅಲ್ಲಿ ತಿಂತಿದೀವಿ ಅನ್ನೋ ರೀತಿ ಇರುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ಬನ್ನಿ ಇವಾಗ ನಾನು ಮಾಡೋದು ತೋರಿಸ್ತೀನಿ ನಿಮ್ಗೆ. ನಾನಿಲ್ಲಿ ರಾತ್ರಿನೇ 1 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಇವಾಗ ನೀರೆಲ್ಲ ತೆಗೆದು ಅದನ್ನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನ ನೈಸಾಗಿ ನಾವು ರುಬ್ಕೊಬೇಕಾಗುತ್ತೆ. ಏಕೆಂದರೆ ದೋಸೆ ಚೆನ್ನಾಗಿ ಬರುತ್ತೆ. ತುಂಬ ನೈಸಾಗಿದ್ದರೆ ದೋಸೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ಇವಾಗ ರುಬ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ನೀರು ದೋಸೆ ಅಂತ ಹೇಳಿದ್ರೆ, ನಾರ್ಮಲಾಗಿ ನಾವು ಬೆಂಗಳೂರು ಮೈಸೂರು ಸೈಡಲ್ಲಿ ನಾವು ತುಂಬ ರೇರು ಈ ಒಂದು ದೋಸೆ ಮಾಡ್ಕೊಳ್ಳೋಂಥದ್ದು. ಶಿವಮೊಗ್ಗ, ಮಂಗಳೂರು, ಮಲೆನಾಡು ಕಡೆ ಹೋಯ್ತು ಅಂತ ಹೇಳಿದ್ರೆ ನೀರು ದೋಸೆನೇ ತುಂಬಾ ಫೇಮಸ್ ಆ ಕಡೆ ಎಲ್ಲ. ಅದಕ್ಕೋಸ್ಕರ ಇವಾಗ ನೋಡಿ ನೀಟಾಗಿ ಚೆನ್ನಾಗಿ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದು ಎಷ್ಟು ತೆಳುವಾಗಿರುತ್ತೋ ಅಷ್ಟೇ ದೋಸೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ. ಈ ಒಂದು ದೋಸೆ ಹಿಟ್ಟು ಏನಿದೆ ಅದಕ್ಕೆ 1-2 ಗ್ಲಾಸಷ್ಟು ನೀರನ್ನ ಹಾಕಿ ನಾನು ನೀಟಾಗಿ ತೆಳು ಮಾಡ್ಕೊತಾ ಇದ್ದೀನಿ. ನನಗೆ ಗೊತ್ತಾಗಲಿಲ್ಲ ಫಸ್ಟ್ ಟೈಮು, ನಾನು ನೀರು ದೋಸೆ ಅಂತೂ ಫಸ್ಟ್ ಟೈಮೇ ಮಾಡಿದ್ದು. ಸೊ ಹಾಗಾಗಿ ಸ್ವಲ್ಪ ಅದು ಫಸ್ಟೆಲ್ಲ ಅದು ಚೆನ್ನಾಗಿ ಬರಲಿಲ್ಲ. ಆದರೆ ಹೋಗ್ತಾ ಹೋಗ್ತಾ ದೋಸೆ ಎಷ್ಟು ಚೆನ್ನಾಗಿ ಬಂತು ಅಂದರೆ ನಾನು ಇನ್ನೊಂದು ಸ್ವಲ್ಪ ನೆನೆಸ್ಬೇಕಿತ್ತು ಅಕ್ಕಿನ ಅಂತ ಅಂದ್ಕೊಂಡೆ. ಸೊ ಇವಾಗ ನೆಕ್ಸ್ಟು ಅದನ್ನು ತೆಗೆದಿಟ್ಬಿಟ್ಟು ಒಂದು ಕಡೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೆ ಎರಡನ್ನೂ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ತುಂಬ ಕಡಿಮೆ ಉರಿನಲ್ಲಿ ನೀವು ಫ್ರೈ ಮಾಡ್ಕೊಬೇಕಾಗತ್ತೆ. ಏಕೆಂದರೆ ಅದು ಸ್ವಲ್ಪ ಸೀದು ಹೋಗಬಾರ್ದು, ಹಾಗಂತ ಹಸಿನೂ ಇರಬಾರ್ದು. ಆ ರೀತಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ನೀಟಾಗಿ ಹುರ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ಕಲ್ಲರಾಗಿ ನೀಟಾಗಿ ಒಳ್ಳೆ ಟೇಸ್ಟಾಗಿ ಬರುತ್ತೆ ಕರಿ. ಅದಕ್ಕೋಸ್ಕರ ಇವಾಗ ಮತ್ತೆ ಅದೇ ಪ್ಯಾನ್ಗೆ ನಾನು 4 ಸ್ಪೂನಷ್ಟು ಧನಿಯಾನ ಹಾಕ್ಕೊಂಡು ಅದರದ್ದು ಅರ್ಧ ಏನಿದೆ ಅಷ್ಟನ್ನ ನಾವು ಜೀರಿಗೆ ಹಾಕೋತಾ ಇದ್ದೀನಿ. ಅಂದರೆ 2 ಸ್ಪೂನು, 1/4 ಸ್ಪೂನಷ್ಟು ಮೆಣಸು, 1/4 ಸ್ಪೂನಷ್ಟು ಮೆಂತ್ಯ, ಚಕ್ಕೆ, ಲವಂಗ, ಸ್ವಲ್ಪ 3 ಏಲಕ್ಕಿ ಮತ್ತು 1 ಸ್ಟಾರ್ ಹೂವು ಇಷ್ಟನ್ನು ಹಾಕಿ ಅದನ್ನು ಕೂಡ ಅಷ್ಟೇ ಕಡಿಮೆ ಉರಿನಲ್ಲಿ ನಿಧಾನವಾಗಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದಾಯಿತು. ಇನ್ನೊಂದು ಕಡೆ ಮತ್ತೆ ಸ್ವಲ್ಪ
ಎಣ್ಣೆ ಹಾಕಕ್ಕೆ ಹೋಗಿಲ್ಲ. ಅದೇ ಬಿಸಿಗೆ ನಾನು ಒಂದು 3/4 ಕಪ್ಪಷ್ಟು ತೆಂಗಿನ ತುರಿನ ಹಾಕಿ ಹುರ್ಕೋತಾ ಇದ್ದೀನಿ. ಇದು ಅಷ್ಟೇ ಕಡಿಮೆ ಉರಿ ಹುರ್ಕೊಬೇಕಾಗುತ್ತೆ. ತೆಂಗಿನ ತುರಿ ಏನಾದರೂ ತುಂಬ ಸೀದೋಯ್ತು ಅಂತ ಹೇಳಿದ್ರೆ ಕರಿ ಚೆನ್ನಾಗಿ ಬರಲ್ಲ ಟೇಸ್ಟು. ಅದಕ್ಕೋಸ್ಕರ ಕಡಿಮೆ ಉರಿನಲ್ಲಿ ಹುರಿದು ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಮತ್ತೆ ಅದೇ ಪ್ಯಾನ್ಗೆ ಬೆಳ್ಳುಳ್ಳಿ ಸ್ವಲ್ಪ ಒಂದು 10 ಎಸಲಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಅಂದರೆ ಬೆಳ್ಳುಳ್ಳಿ ಅರ್ಧದಷ್ಟು ಶುಂಠಿ ಹಾಕಿ ನೀಟಾಗಿ ಫ್ರೈ ಮಾಡಿ ಅದಕ್ಕೆ ಒಂದು 2 ಈರುಳ್ಳಿ ದಪ್ಪ ಈರುಳ್ಳಿನ ಹೆಚ್ಚಿ ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ಹುರ್ಕೊಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಕರಿಬೇವನ್ನ ಹಾಕಿ ನಾವು ಅದನ್ನು ಕೂಡ ಹುರ್ಕೊಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಕಂದು ಬಣ್ಣ ಬರ್ತಾ ಇದೆ. ಅದಾದ ನಂತರ ಇವಾಗ ಒಂದು ಜಾರ್ಗೆ ನಾನು ಎಲ್ಲ ಹುರಿದು ಇಟ್ಕೊಂಡಂತಹ ಈರುಳ್ಳಿ ಶುಂಠಿ ಅದಾಗಿರ್ಬೋದು, ಚಿಲ್ಲಿ ಆಗಿರ್ಬೋದು, ಮತ್ತು ತೆಂಗಿನ ತುರಿ ಆಗಿರ್ಬೋದು, ಮತ್ತು ಮಸಾಲೆಗಳು ಧನಿಯಾ ಚಕ್ಕೆ ಲವಂಗ ಅದು ಎಲ್ಲನೂ ಕೂಡ ಇವಾಗ ನೀಟಾಗಿ ತೆಗೆದು ನೀಟಾಗಿ ರುಬ್ಕೊಬೇಕಾಗುತ್ತೆ. ಸೊ ಸ್ವಲ್ಪ ನಾನು ಫಸ್ಟೇ ತೆಂಗಿನ ಹಾಲನ್ನ ನಾನು ತೆಗೆದಿಟ್ಕೊಂಡಿದ್ದೆ. ಇದಕ್ಕೆ ನೀರು ಹಾಕಬಾರ್ದು, ತೆಂಗಿನ ಹಾಲನ್ನ ಹಾಕಿ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ನೀರನ್ನು ಹಾಕಿದ್ರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ. ಸೊ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದನ್ನು ರುಬ್ಬಿ ಒಂದು ಕಡೆ ತೆಗೆದಿಟ್ಕೊಂಡ ನಂತರ ಒಂದು ಮಡಿಕೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈ ಮಡಿಕೆನಲ್ಲಿ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟೇ ಬರುತ್ತೆ. ಸೊ ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವು ಈರುಳ್ಳಿನ ಹಾಕಿ ಅದನ್ನು ಕೂಡ ಇವಾಗ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಮಡಿಕೆ ಪಾತ್ರೆ ಏನು ಅಂತ ಹೇಳಿದ್ರೆ ಅದು ಹೀಟ್ ಆಗೋ ಸ್ವಲ್ಪ ನಿಧಾನ ಆಗುತ್ತೆ. ಒಂದು ಸಾರಿ ಅದು ಹೀಟ್ ಆಯಿತು ಅಂತ ಹೇಳಿದ್ರೆ ಅಡುಗೆ ಬೇಗನೆ ಆಗಿಬಿಡುತ್ತೆ. ಇದು ನನಗೂ ಅಷ್ಟೇ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ನಿಧಾನ ಅನ್ನಿಸ್ತಾ ಇತ್ತು. ಇವಾಗ ಅದು ಟ್ರಿಕ್ಸ್ ಗೊತ್ತಾಗ್ಬಿಟ್ಟಿದೆ ನನಗೆ ಮಡಿಕೆ ಪಾತ್ರೆದು. ಇವಾಗ ನನಗೆ ಮಡಿಕೆ ಪಾತ್ರೆನಲ್ಲಿ ಮಾಡೋದಕ್ಕೇ ತುಂಬ ಇಷ್ಟ ಆಗುತ್ತೆ. ನೋಡಿ ಇವಾಗ ನಾನು ಚಿಕನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕಿದ ನಂತರ ಉಪ್ಪನ್ನ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಅದರಲ್ಲಿ ಇರೋಂತಹ ನೀರಂಶ ಎಲ್ಲ ನೀಟಾಗಿ ಹೋಗಬೇಕು, ಆವಾಗಲೇ ನಮಗೆ ಚಿಕನ್ ಟೇಸ್ಟ್ ಬರೋಂಥದ್ದು. ನನಗೆ ಅದರಲ್ಲೂ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಚಿಕನ್ ಆಗಿರ್ಬೋದು, ಮಟನ್ ಯಾವುದೇ ಆದರೂ ಕೂಡ, ಇಲ್ಲಾಂದರೆ ನನಗಷ್ಟು ಇಷ್ಟ ಆಗಲ್ಲ. ಸೊ ಸ್ವಲ್ಪ ಅರಿಶಿನ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತು ಅಂತ ಹೇಳಿದ್ರೆ ಒಂದು 5ರಿಂದ 10 ನಿಮಿಷ ಅದು ನೀರೆಲ್ಲ ಸುಂಡೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೊ ಇವಾಗ ನಾನು ಮುಚ್ಚಳನ ಮುಚ್ಕೊತಾ ಇದ್ದೀನಿ. ಇವಾಗ ನೀರೆಲ್ಲ ಅದೆಲ್ಲ ಸುಂಡಿದ್ದಾಗಿದೆ. ಅದ ನಂತರ ಇವಾಗ ನಾವು ಸ್ವಲ್ಪ ಹುಣಸೆ ರಸ, ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಟಿದ್ದೆ. ಆ ಹುಳಿನ ತೆಗೆದು ಇವಾಗ ಆ ಚಿಕನ್ ಏನಿದೆ ಅದಕ್ಕೆ ಹಾಕೋತಾ ಇದ್ದೀನಿ. ಆ ಒಂದು ಹುಣಸೆ ರಸದಲ್ಲೇ ಸ್ವಲ್ಪ ಚಿಕನ್ನು ಸ್ವಲ್ಪ ಬೇಯಬೇಕಾಗುತ್ತೆ. ಅದು ಬೆಂದ ನಂತರ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿ ಫ್ರೈ ಮಾಡಬೇಕಾಗುತ್ತೆ. ತಕ್ಷಣ ನೀರು ಹಾಕೋಕ್ಕೆ ಹೋಗ್ಬೇಡಿ, ಯಾವುದೇ ಅಡುಗೆ ಆದರೂ ಅಷ್ಟೇ. ಅದರಲ್ಲೂ ನಾನ್ ವೆಜ್ಜು ಸ್ವಲ್ಪ ಮಸಾಲೆ ಹಾಕಿ ಹುರ್ಕೊಂಡಾಗ ಅದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಕೆಲವೊಬ್ರು ತಕ್ಷಣವೇ ನೀರು ಹಾಕ್ಬಿಡ್ತಾರೆ, ಅದು ಟೇಸ್ಟ್ ಬರಲ್ಲ. ಕರಿ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಉರಿತೀವೋ ಅಷ್ಟೇ ಅದು ಟೇಸ್ಟಾಗಿ ಬಂದಿರುತ್ತೆ. ಇವಾಗ ನೋಡಿ ಅದೆಲ್ಲ ಎಣ್ಣೆ ಬಿಟ್ಕೊಂಡಿತ್ತು. ಅದ ನಂತರ ನಾನು ಸ್ವಲ್ಪ ಅದೆಲ್ಲ ನೀರೆಲ್ಲ ತೊಳೆದು ಜಾರೆಲ್ಲ ನೀರೆಲ್ಲ ಹಾಕಿ ಅದಕ್ಕೆ ಹಾಕಿದ್ದಾಯಿತು. ಸೊ ಅದೆಲ್ಲ ಬೆಂದ ಕೂಡಲೇ ಫೈನಲ್ ಆಗಿ ಇವಾಗ ತೆಂಗಿನಕಾಯಿ ರಸನ ಹಾಕೋತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆಲ್ಲ ಗೊತ್ತೇ ಇದೆ, ಯಾವುದೇ ಅಡುಗೆ ಆದರೂ ನನಗೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಅಂದರೆ ಕಂಪ್ಲೀಟೇ ಅನಿಸಲ್ಲ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಅದು ಎಷ್ಟು ನೋಡಲಿಕ್ಕೆ ಕಲರ್ಫುಲ್ ಆಗಿದೆಯೋ ಅಷ್ಟೇ ಟೇಸ್ಟ್ ಕೂಡ ಸಖತ್ತಾಗಿತ್ತು. ಈ ಒಂದು ರೆಸಿಪಿ ಮಾತ್ರ ನೀವು ಮಿಸ್ ಮಾಡಬೇಡಿ, ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಆಯಿತಾ. ನೆಕ್ಸ್ಟು ಇವಾಗ ಒಂದು ರೊಟ್ಟಿ ಕಲ್ಲನ್ನ ಇಟ್ಟು ನಾನು ದೋಸೆನ ಹಾಕೊತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಸ್ವಲ್ಪ ದೋಸೆ ಚೆನ್ನಾಗಿ ಬರ್ತಿರ್ಲಿಲ್ಲ ನನಗೆ. 1-2 ದೋಸೆ ಸ್ವಲ್ಪ ವೇಸ್ಟೇ ಆಯಿತು ಅಂತಲೇ ಹೇಳ್ಬೋದು. ಆ ನಂತರ ಎಷ್ಟು ಚೆನ್ನಾಗಿ ಬಂತಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬಂತು. ನಾನು ಅಯ್ಯೋ ಎಷ್ಟು ವೇಸ್ಟ್ ಮಾಡಿಬಿಟ್ಟೆ, 1-2-3 ದೋಸೆ ಆಗೋದು ಅಂತ ನಾನು ಅನ್ಕೊತಾ ಇದ್ದೆ. ಇವಾಗ ದೋಸೆ ಕೂಡ ಹಾಕಿದ್ದಾಯಿತು. ಇವಾಗ ತಿಂಡಿ ಕೊಟ್ಬಿಡ್ತಾ ಇದ್ದೀನಿ. ಸೊ ಏನೋ ನೋಡ್ತಾ ಇದ್ದರೆ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಮತ್ತೆ ತಿನ್ಬೇಕು ಅನ್ನಿಸ್ತಾ ಇತ್ತು. ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಆಯಿತಾ. ಸೊ ಅದರಲ್ಲೂ ಚಳಿಗಾಲ ಟೈಮಲ್ಲಂತೂ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಸ್ವಲ್ಪ ಚಳಿ ಇರಬೇಕು, ಥಂಡಿ ಇರಬೇಕು, ಮಳೆ ಬರ್ತಾ ಇರಬೇಕು. ಆ ಟೈಮಲ್ಲಿ ಈ ಒಂದು ರೆಸಿಪಿ ಮಾಡ್ಕೊಂಡು ತಿಂತಾ ಇದ್ದರೆ ಮಜವಾಗಿರುತ್ತೆ. ಇವಾಗ ನಾನು ಕೂಡ ಅಷ್ಟೇ ತಿಂಡಿ ತಿನ್ಕೊತಾ ಇದ್ದೀನಿ. ತಿಂಡಿ ತಿಂದು ನೆಕ್ಸ್ಟು
ಮೊಯ್ತಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಳೆ. ಸೊ ಅವಳು ಬರೋಷ್ಟರೊಳಗೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ತಿಂಡಿ ನಿಧಾನವಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ತಿಂತಾ ಇದ್ದೀನಿ. ತುಂಬಾ ಮನಸ್ಸಿಗೆ ಹಿಡಿಸ್ತು. ಆದರೆ ದೋಸೆ ಮಾತ್ರ ನನಗೆ ನಂಗೆ ಗೊತ್ತಾಗಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ನೆನೆಸಿಡಬೇಕಿತ್ತು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ತಿಂಡಿ ಮಾತ್ರ ತುಂಬಾ ಚೆನ್ನಾಗಿತ್ತು ಇವತ್ತು. ನೀವು ಕೂಡ ಟ್ರೈ ಮಾಡಿ. ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ದೋಸೆ ಹಾಕೋದಿಕ್ಕೆ ಕಷ್ಟ ಆಯ್ತು. ಅಷ್ಟು ತೆಳುವಾಗಿ ಬರ್ಲಿಲ್ಲ. ಹೋಗ್ತಾ ಹೋಗ್ತಾ ಅದು ತುಂಬಾನೇ ಚೆನ್ನಾಗಿ ಬಂತು. ಅನ್ಕೊಂಡು ಇವಾಗ ವಿಡಿಯೋ ಮಾಡ್ಬೇಕಿತ್ತ ಅಂತ ಹೇಳಿ, ಬಟ್ ಪರವಾಗಿಲ್ಲ ಹೋಗ್ಲಿ ಬಿಡು ಅನ್ಕೊಂಡು ಸುಮ್ನೆ ಆಗ್ಬಿಟ್ಟೆ. ಬಟ್ ತುಂಬಾ ಚೆನ್ನಾಗಿತ್ತು. ಕರಿ ಅಂತೂ ನನ್ಗೆ ಸಖತ್ ಇಷ್ಟ ಆಯ್ತು. ಒಂದ್ 2-3 ಬಾರಿ ಮಾಡಿದ್ದೆ. ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ಅದನ್ನ ನಾನು ಟ್ರೈ ಮಾಡಿ. ಸೊ ಇವತ್ತು ಮಾಡಿದ್ದೆ. ಮಕ್ಕಳು ಅಷ್ಟೇ, ಮಕ್ಕಳು ಅನ್ನೋದೇ ಬರುತ್ತೆ. ಮಗಳು ಕೂಡ ಅಷ್ಟೇನೆ ತುಂಬಾ ಇಷ್ಟಪಟ್ಟಿದ್ಲು. ಹಸ್ಬೆಂಡ್ ಕೂಡ ಇಷ್ಟಪಟ್ರು. ನೀವು ಕೂಡ ಟ್ರೈ ಮಾಡಿ. ಆ ರೆಸಿಪಿ ಅಂತೂ ಮಿಸ್ ಮಾಡ್ಕೊಂಬೇಡಿ. ಮತ್ತೆ ಇನ್ಯಾವ ರೀತಿ ನಾನು ರೆಸಿಪಿಗಳನ್ನ ಮಾಡ್ಬೇಕಂತ ಹೇಳಿ ನೀವು ಕಮೆಂಟ್ ಮಾಡಿ. ನಾನು ಆ ರೀತಿಯಾದಂತಹ ರೆಸಿಪಿಗಳನ್ನೇ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಇನ್ಮೇಲೆ ಆದಷ್ಟು ಮಿಲೇಟ್ಗೆ ರಿಲೇಟೆಡ್ ರೆಸಿಪಿಗಳನ್ನ ಮಾಡಿ ತೋರ್ಸೋಣ ಅಂತ. ಅದ್ರಲ್ಲಿ ನಂಗೆ ತುಂಬಾ ವೆರೈಟೀಸ್ ಬರುತ್ತೆ. ಹಾಗಾಗಿ ನೆಕ್ಸ್ಟ್, ಯಾಕೆಂದ್ರೆ ಶುಗರ್ ಇರೋರ್ಗೆ ಮತ್ತೆ ಶುಗರ್ ಇರೋರ್ಗೆ ಅಂತ ಅಲ್ಲ, ನಾರ್ಮಲ್ ಆಗಿ ಎಲ್ಲಾರ್ಗೂ ಕೂಡ ತುಂಬಾ ಹೆಲ್ತಿ ಆಗಿರುತ್ತಲ್ವಾ. ಸೊ ಆದಷ್ಟು ಒಂದು ಹೆಲ್ತಿ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ನೀವು ನನಗೆ ಕಮೆಂಟ್ ಮಾಡಿ ನಿಮ್ಗೆ ಒಂದು ರೆಸಿಪಿ ತೋರ್ಸೋಣ ಅಂತ ಹೇಳಿ. ರೆಸಿಪಿ ಅಂತ ಹೇಳಿದ್ರೆ ಪೌಡರ್, ಗರಂ ಮಸಾಲ ಪೌಡರ್ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಅದು. ಗರಂ ಮಸಾಲೆ ಅಂತ ಹೇಳಿದ್ರೆ ಹೋಮ್ ಮೇಡ್. ಎಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾನು ಚೆನ್ನಾಗಿರುತ್ತೆ. ನಿಮ್ಗೆ ಅದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ನಾವೆಲ್ಲೋ ಬೇರೆ ಕಡೆ ಹೊರಗಡೆ ತಂದು ಮಾಡೋದಕ್ಕಿಂತ ಸೊ ಈ ರೀತಿ ನಾವು ಮನೇಲಿ ಮಾಡ್ಕೊಂಡ್ರೆ ತುಂಬಾ ಹೆಲ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ತೋರ್ಸೋಣ. ನನಗೂ ಕೂಡ ಮನೆಯಲ್ಲಿ ಮುಗ್ದೋಗಿತ್ತು. ಸೊ ಮನೆಗೆ ಹೆಂಗೂ ಮಾಡ್ಕೊಬೇಕಲ್ವಾ. ಸೊ ವಿಡಿಯೋನು ಕೂಡ ಮಾಡ್ಕೊಡೋಣ ಅಂತ ಅನ್ಕೋತಾ ಇದೀನಿ. ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ಲಾಗ್ ಅಲ್ಲಿ ಲೇಡೀಸ್ ಇಂಡಿಪೆಂಡೆಂಟ್ ಆಗಿರೋದ್ರ ಬಗ್ಗೆ ನಾನು ಮಾತಾಡಿದ್ದೆ. ಸೊ ಬರೀ ಇಂಡಿಪೆಂಡೆಂಟ್ ಆಗಿ ಇರೋದಷ್ಟೇ ಅಲ್ಲ, ನಮ್ದು ಅಂತ ಒಂದು ಅಷ್ಟು ನಾವು ಸ್ವಲ್ಪನಾದ್ರೂ ಇನ್ಕಮ್ ನ ನಾವು ಮಾಡ್ಕೊಬೇಕಾಗುತ್ತೆ. ನಮ್ ಸ್ವಂತ ಒಂದು ಏನೋ ಒಂದು ದುಡಿಮೆ ಆಗಿರ್ಬೋದು, ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಮಾಡೋದಾಗಿರ್ಬೋದು, ಆಮೇಲೆ ಇವಾಗ ಮನೆಯಲ್ಲಿ ಬುಟ್ಟಿ ಹಾಕೋದಾಗಿರ್ಬೋದು, ಮ್ಯಾಟ್, ಈ ರೀತಿ ತುಂಬಾನೇ ಇದೆ. ಕ್ರಾಫ್ಟ್ ಏನಾದ್ರೂ ನಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅದ್ರಲ್ಲಿ ನಾವು ಒಂದು ಗಿಫ್ಟ್ ಐಟಮ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲಾ ತುಂಬಾನೇ ಆಪ್ಷನ್ಸ್ ಇದೆ ನಮ್ಗೆ. ಆನ್ಲೈನ್ ಅಲ್ಲಿ ನಾವು ಕೂಡ ಅದನ್ನ ಸೇಲ್ ಮಾಡ್ಬೋದು, ಸ್ಯಾರಿ ಬಿಸ್ನೆಸ್ ಮಾಡ್ಬೋದು. ಮನೇನ ನಾವು ನಿಭಾಯಿಸ್ಕೊಂಡು ಹೋಗೋದ್ರ ಜೊತೆಗೆ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸೋದ್ರ ಜೊತೆಗೆ ನಮ್ದೇ ಆದಂತಹ ಒಂದಷ್ಟು ಕೊಡುಗೆನ ನಾವು ಮನೆಗೆ ಕೊಡ್ಬೇಕಾಗತ್ತೆ. ಸೊ ನಾವು ಏನೋ ನಮ್ಮ ಮಕ್ಳಿಗೆ ಮಾಡ್ತಾ ಇದೀವಿ, ದುಡಿತಾ ಇದೀವಿ ಅನ್ನೋ ಒಂದು ಖುಷಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬಾ ಜನಕ್ಕೆ ಎಷ್ಟು ಟ್ಯಾಲೆಂಟ್ ಇರ್ತಾರೆ, ಆದ್ರೆ ಅಯ್ಯೋ ನನ್ ಕೈಲಿ ಆಗುತ್ತಾ, ಇವಾಗೆಲ್ಲ ಅವಕಾಶ ಇದೆಯಾ, ಮಾಡ್ಬೋದಾ ಅನ್ಕೊಂಡೆ ಅವ್ರು ಹಿಂದೆ ಸರಿದು ಬಿಡ್ತಾರೆ. ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇತ್ತು ಅಂತ ಹೇಳಿದ್ರೆ ಧೈರ್ಯವಾಗಿ ಮುಂದೆ ಬನ್ನಿ, ಮಾಡಿ, ಹೋಗಿ ಕೇಳಿ. ಸ್ಟಾರ್ಟಿಂಗ್ ಸ್ವಲ್ಪ ಅದೆಲ್ಲ ಮುಜುಗರ ಅನ್ಸುತ್ತೆ. ನನಗೂ ಕೂಡ ಅಷ್ಟೇ. ಅಯ್ಯೋ ಇದೆಲ್ಲ ಬೇಕಾ ಅಂತ ಕೆಲವೊಂದ್ಸಲ ನಾನು ಎಷ್ಟೋ ಸಾರಿ ಅನ್ಕೊಂಡಿದೀನಿ. ಆದ್ರೆ ನಾವ್ ಹಂಗ ಅನ್ಕೊಂಡ್ ಮನೇಲೆ ಕುತ್ಕೊಂಡ್ರೆ ಖಂಡಿತವಾಗ್ಲೂ ನಾವೇನು ಮಾಡಕ್ ಆಗಲ್ಲ. ಸೊ ಸ್ಟಾರ್ಟಿಂಗ್ ಎಲ್ಲ ಅದನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಹೋಗ್ತಾ ಹೋಗ್ತಾ ನಮ್ಗೆ ಅದು ಧೈರ್ಯ ಬರುತ್ತೆ, ಯಾವ ರೀತಿ ಮಾಡ್ಬೇಕನ್ನೋದು ಒಂದು ಐಡಿಯಾ ಬರುತ್ತೆ. ಅದಲ್ಲದೆ ದೇವ್ರು ಯಾವ ಮೂಲಕನೋ ನಮ್ಗೆ ಒಂದು ಅವಕಾಶನ ದೊರಕಿಸ್ಕೊಟ್ಬಿಡ್ತಾನೆ. ಸೊ ನನ್ಗೂ ಕೂಡ ಅಷ್ಟೇ. ನೀವು ಯಾರೇ ಇದ್ರು ಕೂಡ ಏನಾದ್ರೂ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ರೆ ಯಾವ ರೀತಿ ಪ್ರಮೋಷನ್ ಮಾಡಬೇಕು, ಈ ರೀತಿ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕೈನಲ್ಲಿ ಏನಾಗುತ್ತೋ ಅಷ್ಟು ಹೆಲ್ಪ್ನ ನಾನು ಮಾಡ್ತೀನಿ. ಅಂದ್ರೆ ಇವಾಗ ನೋಡಿ, ಇವಾಗ ಒಂದು ಲೈಸೆನ್ಸ್ ಮಾಡಿಸೋದಾಗಿರ್ಬೋದು, ಮತ್ತೆ ಯಾವ ರೀತಿ ನಾವು ನಮ್ಮ ಒಂದು ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದಾಗಿರ್ಬೋದು, ಇನ್ನೇ ಬೇರೆ ಏನಾದ್ರೂ ಸಣ್ಣ ಪುಟ್ಟ ಐಡಿಯಾಸ್ ಇದ್ರೆ ನಾನು ಹೇಳ್ಬೋದು. ಅಷ್ಟ್ ಬಿಟ್ರೆ ಇವಾಗ ಕೆಲವರು ಫೋನ್ ಮಾಡ್ತೀರಾ, ಮೇಡಮ್ ಮಿಲೆಟ್ ಅದು ನಾವು ಮಾಡ್ಬೇಕು, ನೀವ್ ಏನೇನ್ ಹಾಕ್ತೀರಾ ಅದೆಲ್ಲ ಕೇಳ್ತೀರಾ. ಸೊ ಅದೆಲ್ಲ ನಾವು ಹೇಳಕ್ ಬರಲ್ಲ. ಯಾಕೆಂದ್ರೆ ನಾವು ಅದನ್ನ ಬೇರೆ ಕಡೆ ಯೂಟ್ಯೂಬ್ ಚಾನಲ್ ಅಲ್ಲೇ ನೋಡಿ, ಇನ್ನು ಇನ್ಸ್ಟಾಗ್ರಾಮ್ ಎಲ್ಲಾ ನೋಡಿ, ಅದನ್ನೆಲ್ಲ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಮ್ದೇ ಆದಂತಹ ಒಂದು ಮೆಥಡ್ ಅಲ್ಲಿ ಕೆಲವೊಂದನ್ನ ಚೇಂಜಸ್ ಮಾಡಿ, ಕೆಲವೊಂದನ್ನ ಅದನ್ನ ಆಡ್ ಮಾಡಿ ನಾವು ಮಾಡಿರ್ತೀವಿ. ಅದನ್ನೆಲ್ಲ ನಾವು ಬಿಸ್ನೆಸ್ ಸೀಕ್ರೆಟ್ ಹೇಳೋದಿಕ್ ಆಗಲ್ಲ. ತುಂಬಾ ಜನ ಕೇಳ್ತಿರ್ತೀರಾ, ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ. ಅದನ್ ಬಿಟ್ಟು ಬೇರೆ ಏನಾದ್ರೂ ನಿಮ್ಗೆ ಮಾಡ್ಬೇಕನ್ನೋದಿದ್ರೆ, ಅಥವಾ ನಿಮ್ಮ ಒಂದು ನೀವೇನಾದ್ರೂ ಒಂದು ಪ್ರಾಡಕ್ಟ್ ರೆಡಿ ಮಾಡಿ ಅದನ್ನ ನಮ್ಗೆ ಸೇಲ್ ಮಾಡಕ್ಕೆ ಗೊತ್ತಾಗ್ತಿಲ್ಲ ಅನ್ನೋದಾದ್ರೆ, ಪ್ರಮೋಷನ್ ಮಾಡಿಸ್ಬೇಕು ಅನ್ನೋದಾದ್ರೆ, ಇನ್ನೇನಾದ್ರೂ ಒಂದು ಲೈಸೆನ್ಸ್ ಬಗ್ಗೆ ಐಡಿಯಾ, ಒಂದು ಅದನ್ನ ಯಾವ ರೀತಿ ನಾವು ಪ್ರೊಜೆಕ್ಟ್ ಮಾಡಬೇಕು, ಇವಾಗ ಪ್ಯಾಕಿಂಗ್ ಆಗಿರ್ಬೋದು, ಅದೆಲ್ಲ ಯಾವ ರೀತಿ, ಮತ್ತೆ ಕೊರಿಯರ್ದು ಡೀಟೇಲ್ಸ್ ಆಗಿರ್ಬೋದು, ಅದೆಲ್ಲ ನನ್ಗೆ ಏನ್ ಗೊತ್ತಿದೆಯೇನೋ ಅದನ್ನ ನಾನು ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬನ್ನಿ, ಇವಾಗ ಒಂದು
ತುಂಬಾ ಟೇಸ್ಟಿ ಆದಂತಹ ಗರಂ ಮಸಾಲೆ ಮಾಡೋ ಒಂದು ರೆಸಿಪಿನ ನಾನು ಇವಾಗ ನಿಮ್ಗೆ ತೋರಿಸ್ಕೊಟ್ಬಿಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್. ಗರಂ ಮಸಾಲೆ ರೆಡಿ ಮಾಡಲಿಕ್ಕೆ ಫಸ್ಟ್ನೇದಾಗಿ ನಾನು 5 ಸ್ಟಾರನ್ನ ತಗೊಂಡಿದ್ದೀನಿ, ಒಂದು 4ರಷ್ಟು ಕಪ್ಪು ಏಲಕ್ಕಿನ ತಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆನ ತಗೊಂಡಿದ್ದೀನಿ, 2 ಜಾಪತ್ರೆನ ತಗೊಂಡಿದ್ದೀನಿ, ಕಲ್ಲುವು. ಸೊ ಅದನ್ನು ಒಂದು 5ರಿಂದ 6ರಷ್ಟು ತೊಗೊಬೇಕಾಗುತ್ತೆ. 2 ಸ್ಪೂನಷ್ಟು ಏಲಕ್ಕಿನ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಮೆಣಸನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 1/2 ಸ್ಪೂನ್ ಬೇಕಾದರೂ ಹಾಕೊಬೋದು, ಅದು ಆಪ್ಷನಲ್ಲು, ನಿಮಗೆ ಬಿಟ್ಟಿದ್ದು. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಲವಂಗನ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು. ನೀವು ಬೇಕಿದ್ರೆ 1/2 ಸ್ಪೂನಷ್ಟು ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಸಾಯಿ ಜೀರಾ ಮತ್ತು ಸೋಂಪು ಅದೆರಡೂ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4ರಷ್ಟು ಪಲಾವ್ ಎಲೆನ ಇಟ್ಕೊಂಡಿದ್ದೀನಿ. 1 ಜಾಯಿಕಾಯಿನ ಸ್ವಲ್ಪ ನೀಟಾಗಿ ಪುಡಿ ಮಾಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಪಲಾವ್ ಎಲೆನೂ ಕೂಡ ಅಷ್ಟೇ, ನೀವು ನೀಟಾಗಿ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳಿ. ಇಷ್ಟು ಮಸಾಲೆ ಏನು ತೊಗೊಂಡಿದ್ದೀನಿ ಅದನ್ನು ಒಂದು ಪ್ಯಾನ್ಗೆ ಇವಾಗ ಹಾಕಿ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಎಣ್ಣೆ ಹಾಕಿ ನೀವು ಪೌಡ್ರ್ ಮಾಡಬೇಡಿ. ಸೊ ತುಂಬ ದಿನ ಮಸಾಲೆ ಗರಂ ಮಸಾಲೆ ನಾವು ಇಡೋಕ್ಕಾಗಲ್ಲ, ಹುಳ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆದರೆ ಕಡಿಮೆ ಉರಿನಲ್ಲಿ ನೀವು ಈ ಮಸಾಲೆಗಳನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದು ಸೀದೋಗ್ಬಿಡ್ತು ಅಂತ ಹೇಳಿದ್ರೆ ಗರಂ ಮಸಾಲೆ ಚೆನ್ನಾಗಿ ಬರಲ್ಲ, ಟೇಸ್ಟು ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಒಂದು ಮಸಾಲೆ ಎಲ್ಲ ಹುರಿದಿದ್ದಾದಮೇಲೆ ಒಂದು ಪ್ಲೇಟ್ಗೆ ಅದನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟು ಇವಾಗ ನಾವು ಅದೇ ಪ್ಯಾನ್ಗೆ ಸ್ವಲ್ಪ ಧನಿಯನ ಹಾಕ್ಕೊಂಡು ಹುರ್ಕೊಬೇಕು. ಅಂದರೆ ಒಂದು 4 ಸ್ಪೂನಷ್ಟು ಧನಿಯನ ಹಾಕಿ ನೀಟಾಗಿ ಅದನ್ನು ಹುರ್ಕೊಳ್ಳಿ. ಸ್ವಲ್ಪ 4ರಿಂದ 5ರಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಅದನ್ನು ಕೂಡ ಅಷ್ಟೇ ಕಡಿಮೆ ಉರಿನಲ್ಲಿ ನೀವು ಹುರ್ಕೊಬೇಕಾಗುತ್ತೆ. ಸೊ ಬ್ಯಾಡಗಿ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕ್ಕೊಬೇಕಷ್ಟೆ. ಧನಿಯನೂ ಕೂಡ ಅಷ್ಟೇ ಸೀದೋಗಬಾರ್ದು, ಕಡಿಮೆ ಉರಿನಲ್ಲಿ ನೀಟಾಗಿ ಒಂದು ಹದವಾಗಿ ಹುರ್ಕೊಬೇಕಾಗುತ್ತೆ. ಸೊ ಎಲ್ಲನೂ ಹುರಿದಿದ್ದಾದ ನಂತರ ನಾವು ಏನೇನು ಮಸಾಲೆ ಎಲ್ಲ ಹುರ್ಕೊಂಡಿದ್ದೀವಿ ಅದನ್ನೆಲ್ಲ ನೀಟಾಗಿ ನಾವು ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ಸೊ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಬೇಕಂತ ಹೇಳಿದ್ರೆ ಒಂದು 6ರಿಂದ 7ರಷ್ಟು ಕೂಡ ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಫೈನಲ್ ಆಗಿ ಟೇಸ್ಟಿಯಾದ ಆರೋಗ್ಯಕರವಾದ ಗರಂ ಮಸಾಲೆ ರೆಡಿ ಆಗೋಗ್ಬಿಡ್ತು. ಇದನ್ನು ಇವಾಗ ಒಂದು ಬೌಲ್ಗೆ ತೊಗೊಂಡ್ಬಿಡೋಣ. ಅದು ಬಿಸಿ ಎಲ್ಲ ಆರಿದ ಮೇಲೆ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ನಾವು, ಇಲ್ಲ ಅಂದರೂ ನನಗೊಂದು 2ರಿಂದ 3 ತಿಂಗಳವರೆಗೂ ಕೂಡ ಬರುತ್ತೆ. ಇದು ಆರೋಗ್ಯಕರವಾಗಿರುತ್ತೆ, ಜೊತೆಗೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿನೂ ಕೂಡ ಇದು ಹೆಚ್ಚಿಸುತ್ತೆ. ಸೊ ಈ ರೀತಿ ಮಸಾಲೆಗಳನ್ನ ನಮ್ಮ ಆರೋಗ್ಯದಲ್ಲಿ ಬಳಸೋದ್ರಿಂದ ನಮ್ಮ ಒಂದು ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಅದನ್ನು ಒಂದು ಕಂಟೈನರ್ಗೆ ನಾನು ನೀಟಾಗಿ ತೆಗೆದು ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಸೊ ರೆಡಿ ಆಗೋಗ್ಬಿಡ್ತು. ನೆಕ್ಸ್ಟು ಇವಾಗ ನಾನು ನಿಮಗೆ ಒಂದು ಫೇಸ್ ಪ್ಯಾಕ್ನ ಮಾಡಿ ತೋರಿಸೋಣ ಅಂತ ಹೇಳಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ತುಂಬ ಬೇಗ ರಿಸಲ್ಟ್ ಬೇಕು, ಇನ್ಸ್ಟೆಂಟಾಗಿ. ನಮಗೇನೋ ಒಂದು 15 ಡೇಸ್ ಬಿಟ್ಟು ಒಂದು ಫಂಕ್ಷನ್ ಇದೆ, 1 ವೀಕ್ ಬಿಟ್ಟು ಫಂಕ್ಷನ್ ಇದೆ, ಫೇಶಿಯಲ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅನ್ನೋಂಥವ್ರು ಇದನ್ನು ಕ್ವಿಕ್ಕಾಗಿ ನೀವು ರಿಸಲ್ಟ್ನ ನೋಡ್ಬೋದು ಟ್ರೈ ಮಾಡೋದ್ರಿಂದ. ಸೊ ಇವಾಗ ಅದಕ್ಕೆ ಫಸ್ಟು ನಾನು ಆರೆಂಜ್ ಏನು ಬರುತ್ತೆ ಅದನ್ನು ನೀಟಾಗಿ ತುರಿದು ಇಟ್ಕೊತಾ ಇದ್ದೀನಿ. ಮೇಲೆ ಸಿಪ್ಪೆ ಮಾತ್ರ, ಅದು ರಸ ಬರಬಾರ್ದು. ಸಿಪ್ಪೆ ಏನು ಇದೆ ಅದನ್ನು ನೀಟಾಗಿ ತುರಿದು ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ನಾವಿಲ್ಲಿ ಅದೇನು ತುರಿದಿಟ್ಕೊಂಡಿದೆ ಆರೆಂಜ್ ಸಿಪ್ಪೆ ಅದನ್ನೆಲ್ಲ ನೀಟಾಗಿ ಒಂದು ಕಪ್ಗೆ ತೊಗೊತಾ ಇದ್ದೀನಿ. ಅದು ಸಿಪ್ಪೆ ಮಾತ್ರ ತೊಗೊಳ್ಳಿ, ಆವಾಗಲೇ ಹೇಳ್ದಾಗೆ ರಸ ಬರಬಾರ್ದು, ಚೆನ್ನಾಗಿ ಬರಲ್ಲ ಫೇಸ್ ಪ್ಯಾಕು. ಸೊ ಅದಕ್ಕೆ 1 ಸ್ಪೂನಷ್ಟು ನಾವು ಆಲೋವೆರಾ ಜೆಲ್ ಬರುತ್ತಲ್ವ ಅದನ್ನು ಹಾಕೊಬೇಕಾಗುತ್ತೆ. ಆದಷ್ಟು ಮನೇಲೇ ನಿಮ್ಮದು ಆಲೋವೆರಾ ಜೆಲ್ ಗಿಡ ಏನಾದರೂ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಕ್ಕೆ ಮತ್ತೆ 2 ಕೇಸರಿ ದಳನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಎಷ್ಟು ಮಿಕ್ಸ್ ಮಾಡಬೇಕಂತ ಹೇಳಿದ್ರೆ ಒಂದು ಪೇಸ್ಟ್ ರೀತಿ ಬರಬೇಕು ನಮಗೆ, ಆವಾಗ ಅದು ಚೆನ್ನಾಗಿ ಬರುತ್ತೆ ಫೇಸ್ ಪ್ಯಾಕು. ನೋಡ್ತಾ ಇದ್ದೀರಲ್ಲ, ನುಣ್ಣಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಇವಾಗ ಫೈನಲ್ ಆಗಿ ವಿಟಮಿನ್ ಇ ಟ್ಯಾಬ್ಲೆಟ್ ಬರುತ್ತಲ್ವ, ಸೊ ಆ ಒಂದು ಸಿರಪ್ನ ನಾವು ಹಾಕಬೇಕಾಗುತ್ತೆ. 1 ಹಾಕ್ಕೊಳ್ಳಿ ಸಾಕು, ನಿಮಗೆ ಬೇಕಂದರೆ 2 ಕೂಡ ಹಾಕ್ಕೊಬೋದು. ಎಷ್ಟು ಬೇಗ ನಿಮಗೆ ರಿಸಲ್ಟ್ ಬರುತ್ತೆ ಅಂದರೆ ಫ್ರೆಂಡ್ಸ್, ಇದು ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಅದು ಗೊತ್ತಾಗುತ್ತೆ. ಯಾವುದೇ ರೀತಿ ಖರ್ಚಿಲ್ಲದೆ ನೀವೇ ಮನೆಯಲ್ಲಿ ಆರಾಮವಾಗಿ ನೀವು ಫೇಶಿಯಲ್ನ ನೀವು ಮಾಡ್ಕೊಬೋದು ಇದರಿಂದ, ಫೇಸ್ ಪ್ಯಾಕ್ ಮಾಡಿ. ಮತ್ತು ಇವಾಗ ಅದನ್ನು ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ರಸ ಎಲ್ಲನೂ ಅದು ನೀಟಾಗಿ ಇಂಟ್ಕೊಬೇಕಾಗುತ್ತೆ. ಚೆನ್ನಾಗಿ ಅದನ್ನು ಸ್ಪೂನಲ್ಲಿ ಹಿಂಗೊಂದು ಅದನ್ನು ತೊಗೊಬೇಕಾಗುತ್ತೆ. ಒಂದು ಕ್ರೀಮ್ ರೀತಿ ನಮಗೆ ಬರುತ್ತೆ ಇದನ್ನು ನೀವು ಒಂದು 15 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಕ್ರೀಮ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಮಸಾಜ್ ಕೂಡ ಮಾಡ್ಕೊಬೋದು, ಅಥವಾ ಫೇಸ್ ಪ್ಯಾಕ್ ಕೂಡ ಹಾಕೋಬೋದು. ಆ ಸಿರಪ್ಪು ನೀಟಾಗಿ ಅದನ್ನು
ಆ ಒಂದು ಪೇಸ್ಟ್ ಏನಿದೆ ನೀಟಾಗಿ ಇಂಡಿ ರಸ ತೆಗೆದ ನಂತರ ಇವಾಗ ಮತ್ತೆ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಅದನ್ನು ಸೇರಿಸಿರಲಿಲ್ಲ. ಇವಾಗ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ ಸಿರಪ್ ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ ಇದನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬರುತ್ತೆ. ಇನ್ಸ್ಟಂಟ್ ಗ್ಲೋ ಅಂತಲೇ ಹೇಳ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ. ಒನ್ ವೀಕ್ ಆಗುತ್ತೆ ನನಗೆ ಒಂದು ಹಣ್ಣಿಂದ ಮಾಡ್ಕೊಂಡಿರೋದ್ರಿಂದ. ಇದು 1 ವೀಕಲ್ಲಿ ಇಲ್ಲ ಅಂದರೂ ಒಂದು 4ರಿಂದ 5 ಬಾರಿ ಇದನ್ನು ನಾನು ಯೂಸ್ ಮಾಡ್ಬೋದು. ಇದನ್ನು ಡೈಲಿ ಹಾಕಿದ್ರೂ ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ, ನ್ಯಾಚುರಲ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕ್ರೀಮಿಯಾಗಿ ನಿಮಗೆ ಫೇಸ್ ಕ್ರೀಮ್ ಥರನೇ ಅದು ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಸ್ಮೆಲ್ಲು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಮುಖಕ್ಕೆ ಹಾಕಿದ್ರೂ ಅಷ್ಟೇ ಒಂಥರ ಸಾಫ್ಟ್ ಅನಿಸುತ್ತೆ. ಸೊ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಕೂಡ. ಸೊ ಫ್ರೆಂಡ್ಸ್, ನೋಡ್ಕೊ ಬಂದ್ರಲ್ಲ ಗರಂ ಮಸಾಲೆ ಪೌಡರ್ ಹೇಗೆ ರೆಡಿ ಆಯ್ತು ಮತ್ತೆ ಫೇಸ್ ಕ್ರೀಮ್ ಹೇಗೆ ರೆಡಿ ಮಾಡಿದೆ ಅಂತ. ಸ್ವಲ್ಪನಾದ್ರೂ ನಿಮ್ಗೆ ಅದು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಫ್ರೆಂಡ್ಸ್, ನಾವು ಲೈಫಲ್ಲಿ ಅನ್ಕೊಂತೀವಿ ಸಾಧನೆ ಮಾಡಬೇಕು ಹಾಗೆ ಹೀಗೆ ಅನ್ಕೊಂಡು ಏನೇನೋ ಮಾತಾಡ್ತಿರ್ತೀವಿ, ಏನೇನೋ ಅನ್ಕೋತಿರ್ತೀವಿ. ಸೊ ಆದ್ರೆ ಬರೀ ನಾವು ಮಾತಲ್ಲೇ ಅರ್ಧ ಅದನ್ನ ಹೇಳ್ತಾ ಇರ್ತೀವಿ ಅಷ್ಟೇ ಹೊರತು ಕಾರ್ಯಗತ ಮಾಡಲ್ಲ. ಸೊ ಯಾವ ಸಾಧನೆನೂ ಕೂಡ ಏಕಾಏಕಿ ಆಗ್ಬಿಡಲ್ಲ, ಒಂದೇ ದಿನ ಅದು ದೊಡ್ಡ ಸಾಧನೆ ಆಗ್ಬಿಡಲ್ಲ. ಅದಕ್ಕೆ ನಿರಂತರ ಒಂದು ಪ್ರಯತ್ನ ಇರಬೇಕಾಗುತ್ತೆ, ಪರಿಶ್ರಮ ಇರಬೇಕಾಗುತ್ತೆ, ಹಾರ್ಡ್ ವರ್ಕ್ ಇರಬೇಕಾಗುತ್ತೆ, ಡೆಡಿಕೇಶನ್ ಇರಬೇಕಾಗುತ್ತೆ. ಸೊ ಹೀಗೆ ಸುಮಾರು ಅದಕ್ಕೆ ನಾವು ಬದಲಾವಣೆಗಳನ್ನ ನಮ್ಮ ಲೈಫಲ್ಲಿ ತಂದ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಪ್ರತಿದಿನ ಅಟ್ಲೀಸ್ಟ್ ಒಂದು 5:30ಗೆ ಎದ್ದೇಳೋದ್ರಿಂದ ಹಿಡಿದು ಫೋನ್ ಅವಾಯ್ಡ್ ಮಾಡೋದಾಗಿರ್ಬೋದು. ಮತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು 1 ಗ್ಲಾಸ್ ಬಿಸಿ ನೀರು ಕುಡಿದು ಯಾವ್ದಾದ್ರು ಒಂದು ಆರೋಗ್ಯಕರವಾದ ಪಾನೀಯನ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು. ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಏನ್ ಹೇಳ್ತೀವಿ, ಇದೆಲ್ಲ ನಾವು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಫಸ್ಟ್ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಆಗುತ್ತೆ. ಯಾಕೆಂದ್ರೆ ನಾವು ಫಿಸಿಕಲಿ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಏನ್ ಕೆಲಸ ಬೇಕಾದ್ರೆ ಮಾಡಬಹುದು. ಸೊ ನಾವೇನೋ ಒಂಥರ ಹುಷಾರ್ ತಪ್ಕೊಂಡು ಬರೀ ವೀಕ್ ಆಗಿ ಇಟ್ಕೊಂಡು ಆ ಸಾಧನೆ ಈ ಸಾಧನೆ ಅಂದ್ರೆ ಖಂಡಿತ ಆಗಲ್ಲ. ಫಸ್ಟ್ ಸ್ಟೆಪ್ಪೇ ನಾವು ಒಂದು ಶಿಸ್ತಾಗಿ ಲೈಫ್ ನ ಲೀಡ್ ಮಾಡೋಂಥದ್ದು. ಫಸ್ಟ್ ಆರೋಗ್ಯಕರವಾದ ಫುಡ್ ನ ತಯಾರು ಮಾಡಿಕೊಂಡು ತಿನ್ನೋದು, ಟೈಮ್ ನ ಮ್ಯಾನೇಜ್ ಮಾಡೋದಾಗಿರ್ಬೋದು, ಒಂದು ಶಿಸ್ತಿನ ಜೀವನ ಅಂತಾನೆ ಹೇಳ್ಬೋದು. ಸೊ ಡಿಸಿಪ್ಲಿನ್ ಆಗಿ ನಾವು ಅದನ್ನ ಟೈಮ್ ಟೇಬಲ್ ಪ್ರಕಾರ ಮಾಡಿಕೊಂಡು ಆಯಾ ಟೈಮ್ಗೆ ಅದನ್ನ ಫಾಲೋ ಮಾಡಿಕೊಂಡು ಈ ಒಂದು ಸೋಷಿಯಲ್ ಮೀಡಿಯಾ ಏನಿದೆ, ಫೋನು, ಇಂಟರ್ನೆಟ್ ಇದೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಏನು ನೋಡ್ತೀವೋ ಆ ಟೈಮಲ್ಲಿ ನಮಗೆ ಒಂದು ಇನ್ಫಾರ್ಮೇಟಿವ್ ಆಗಿರ್ಬೇಕು, ನಮಗೆ ಅದು ಒಂದು ಇನ್ಸ್ಪೈರ್ ಆಗಬೇಕು, ಒಂದು ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ಒಂದು ಆಗಿರ್ಬೋದು, ಇಲ್ಲ ನಾವು ಪಾಸಿಟಿವ್ ಆಗಿರೋದಾಗಿರ್ಬೋದು. ಈ ರೀತಿಯಾಗಿ ನಾವು ಏನೇ ಒಂದು ಆ ಒಂದು ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಅದು ನಮ್ಗೆ ಒಂದು ಎಜುಕೇಶನ್ ರೀತಿ ನಾವು ಅದನ್ನ ಉಪಯೋಗಿಸ್ಕೊಂಡಾಗ ಖಂಡಿತವಾಗ್ಲೂ ನಮ್ಮಲ್ಲಿ ತುಂಬಾನೇ ಬದಲಾವಣೆ ಆಗುತ್ತೆ, ಸಾಧನೆ ಕೂಡ ಆಗುತ್ತೆ. ಹೀಗೆ ನಾವು ತುಂಬಾನೇ ಸಣ್ಣ ಬದಲಾವಣೆಗಳನ್ನ ನಮ್ಮ ಲೈಫಲ್ಲಿ ಮಾಡ್ಕೊಂತ ಬಂದ್ರೆ ನಾವು ಸಾಧನೆ ಮಾಡ್ತೀವಿ. ಹಾಗೆ ಹೀಗೆ ಅಂತ ಏನೂ ಹೇಳ್ಕೋಬೇಕಾಗಿಲ್ಲ. ನಮಗ್ ಗೊತ್ತಿಲ್ಲದೇನ ನಾವು ತುಂಬಾ ಬದಲಾಗ್ತಾ ಇರ್ತೀವಿ. ಒಂದು ಡಿಸಿಪ್ಲಿನ್ ಆಗಿ ನಮ್ಮ ಲೈಫ್ ನ ನಾವು ಮಾರ್ಪಾಡು ಮಾಡ್ಕೋತಾ ಇರ್ತೀವಿ. ಸೊ ಮೇನ್ ಥಿಂಗ್ ಬಂದು ನಾವು ಟೈಮ್ ಮ್ಯಾನೇಜ್ ಮಾಡೋದ್ರಲ್ಲೇ ನಮ್ಮ ಒಂದು ಎಲ್ಲಾ ಸಾಧನೆ ಇರುತ್ತೆ ಅಂತಾನೆ ನಾವು ಹೇಳ್ತೀವಿ. ನಾವು ಏನೋ ಒಂದು ಫೋನ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಟೈಮ್ ಇಲ್ಲ ನಮ್ಗೆ, ಅದ್ ಮಾಡಕ್ಕಾಗಲ್ಲ ಇದ್ ಮಾಡಕ್ಕಾಗಲ್ಲ ಅಂತ ಬರೀ ನಾವು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಖಂಡಿತವಾಗ್ಲೂ ಫ್ರೆಂಡ್ಸ್, ನಾವು ಮನ್ಸು ಪಡ್ತು ಅಂತ ಹೇಳಿದ್ರೆ ಟೈಮ್ ನ ನೀಟಾಗಿ ಉಪಯೋಗಿಸ್ಕೊಂಡು ಒಂದು ಶಿಸ್ತಾಗಿ ನಾವು ಲೈಫ್ ನ ತಗೊಂಡು ಹೋಗ್ತು ಅಂತ ಹೇಳಿದ್ರೆ ಸಾಧನೆ ಖಂಡಿತವಾಗ್ಲೂ ಸಾಧ್ಯ. ಅದಕ್ಕೋಸ್ಕರ ನಾವು ತುಂಬಾನೇ ಶ್ರಮ ಪಡ್ಬೇಕಂತ ಅಲ್ಲ, ಡೇ ಟು ಡೇ ನಾವು ಬದಲಾವಣೆನ ತಂದ್ಕೊಬೇಕಾಗುತ್ತೆ. ಆ ಒಂದು ಬದಲಾವಣೆನಲ್ಲಿ ನಾನು ಒಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸೊ ಬುಕ್ಸ್ ನ ಓದಂತದ್ದು. ನಾನು ತುಂಬಾ ಬುಕ್ಸ್ ನ ಓದ್ತಾ ಇದ್ದೆ ಫಸ್ಟ್ ಎಲ್ಲ ಕಾಲೇಜ್ ಡೇಸ್ ಅಲ್ಲೆಲ್ಲ. ನನಗೆ ಪಾಠ ಓದೋದಕ್ಕಿಂತ ಈ ರೀತಿ ಮೋಟಿವೇಶನಲ್ ಬುಕ್ಸ್ ಓದೋದಂದ್ರೆ ನನಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಯಾರಾದ್ರೂ ಏನಾದ್ರೂ ಒಂದು ಟಾಪಿಕ್ ಮಾತಾಡ್ತಾರೆ ಒಂದು ಪಾಸಿಟಿವ್ ಆಗಂತ ಹೇಳಿದ್ರೆ ನಾನು ಕೂತ್ಬಿಡ್ತಾ ಇದ್ದೆ. ತುಂಬಾ ಇವತ್ತಿಗೂ ಅಷ್ಟೇ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ದಿನ ಶುರು ಮಾಡೋದೇ ಅದರಿಂದ. ಗುರುರಾಜ್ ಕರ್ಜಗಿ ಸರ್ ಸ್ಪೀಚಸ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ ಅವ್ರದಂತೂ. ಮಕ್ಕಳಿಗೆ ಅದರಲ್ಲೂ ತುಂಬಾ ಒಂದು ಇನ್ಸ್ಪೈರ್ ಆಗಿರುತ್ತೆ. ಮತ್ತೆ ಇವರು ನಿರ್ಭಯಾನಂದ ಸರಸ್ವತಿ ಅಂತ ರಾಮಕೃಷ್ಣ ಮಠದ ಅಧ್ಯಕ್ಷರು ಗದಗದಲ್ಲಿ, ಅವರು ಅಷ್ಟೇ. ನೀವು ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಹೇಳ್ತಾರೆ. ಪೇರೆಂಟಿಂಗ್ ಬಗ್ಗೆ ಆಗಿರ್ಬೋದು, ಮಕ್ಕಳನ್ನ ಹೇಗೆ ನಾವು
ಅವ್ರನ್ನ ನಾವು ಓದೋದಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನೋದಾಗಿರ್ಬೋದು, ಪ್ರತಿಯೊಂದು ಅವರು ತುಂಬಾನೇ ಚೆನ್ನಾಗಿ ಹೇಳ್ತಾರೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಆದಷ್ಟು ಬೆಳಗಿನ ಟೈಮು ನಾನು ಶ್ಲೋಕಗಳು ಹಾಕಿದ ನಂತರ ಆ ಒಂದು ಸ್ಪೀಚಸ್ ನ ಹಾಕೊಂಡು ನಾನು ಕೆಲಸ ಮಾಡ್ತಾ ಇರ್ತೀನಿ. ಮೋಹಿತಾ ಋತ್ವಿಕ್ ಇದ್ದಾಗ್ಲೂ ಕೂಡ ಅಷ್ಟೇನೆ, ಅವ್ರು ಕೇಳಿಸ್ಕೊಂಡೇ ಎಲ್ಲ ರೆಡಿ ಆಗೋದು, ಯೂನಿಫಾರ್ಮ್ ಹಾಕೊಂಡು ಎಲ್ಲ ರೆಡಿ ಆಗ್ತಾ ಇದ್ರು, ತಿಂಡಿ ತಿಂತಾ ಇದ್ರು. ಅಟ್ಲೀಸ್ಟ್ ಏನೋ ಒಂದು ಒಳ್ಳೆ ವಿಚಾರ ಅವ್ರ ಕಿವಿಗೆ ಬೀಳುತ್ತಲ್ವಾ, ಆ ರೀತಿ ನಾನು ಮಾಡ್ತಾ ಇದ್ದೆ. ಈಗಲೂ ಕೂಡ ಅಷ್ಟೇನೆ ನಾನು ಬುಕ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಇನ್ಮೇಲೆ ಸ್ಟ್ರಿಕ್ಟ್ ಆಗಿ ಅನ್ಕೊಂತಾ ಇದ್ದೀನಿ. ಸೊ ಮೇನ್ ನಾನು ಎಷ್ಟಾದ್ರೂ ಏನೇ ಕೆಲಸ ಇದ್ರೂ ಕೂಡ ಅಟ್ಲೀಸ್ಟ್ ನಾನೇನ್ ಫುಲ್ ಒಂದೇ ಬುಕ್ಸ್ ಒಂದೇ ದಿನ ಓದ್ಬಿಡ್ತೀನಿ ಅಂತ ಅಲ್ಲ, 1 ರಿಂದ 5 ಪೇಜಿನ ಒಂದು ದಿನದಲ್ಲಿ ನಾನು ಓದಲೇಬೇಕು ಅನ್ನೋ ಒಂದು ಅಜೆಂಡಾನ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟ್ರ ಮಟ್ಟಿಗೆ ಅದನ್ನ ಕಾರ್ಯಗತ ಮಾಡ್ತೀನಿ ಅಂತ. ಮಾಡಬೇಕು ಕೂಡ, ಯಾಕೆಂದ್ರೆ ನಾವು ಬುಕ್ಸ್ ಓದೋದ್ರಿಂದ ನಮಗೆ ಗೊತ್ತಿಲ್ಲದೆ ತುಂಬಾನೇ ನಾವು ಬದಲಾವಣೆ ಆಗ್ತಾ ಇರುತ್ತೆ, ಮತ್ತೆ ಮೋಟಿವ್ ಆಗ್ತಾ ಇರ್ತೀವಿ, ಆದಷ್ಟು ಪಾಸಿಟಿವ್ ಆಗಿರ್ತೀವಿ. ಅದ್ ನನ್ನ ಅನುಭವ ಕೂಡ ಬಂದಿದೆ. ನಾವು ಬೆಳಗ್ಗೆ ಒಂದು ಒಳ್ಳೆ ಮೂಡಲ್ಲಿ ಎದ್ದು ಒಂದು ಒಳ್ಳೆ ವಿಚಾರನ ಕೇಳಿ ಒಂದು ಟಾಪಿಕ್ ನ ಓದಿ ದಿನ ಸ್ಟಾರ್ಟ್ ಮಾಡಿ ಬೇಗ ಎದ್ದು ಎಷ್ಟು ಅವತ್ತಿನ ದಿನ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಹೇಳಿದ್ರೆ ನೀವು ಅದನ್ನ ಫೀಲ್ ಮಾಡಿ. ನಾನಿವಾಗ ಸುಮಾರು ಬುಕ್ಸ್ಗಳನ್ನ ನಾನು ತಗೊಂಡಿದ್ದೀನಿ. ಅದರಲ್ಲಿ ಕರುಣಾಳು ಬಾ ಬೆಳಕೆ ಗುರುರಾಜ್ ಕರ್ಜಗಿ ಸರ್ ಅವ್ರದ್ದು ನಾನು ಸ್ಟಾರ್ಟ್ ಮಾಡಿದ್ದೀನಿ, ಭಾಗ 12. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ಸ್ಟೋರಿ ಮೂಲಕ ಅವರು ಕತೆನ ಹೇಳ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಾವು ಫುಲ್ಲು ಒಂದೇ ದಿನ ಬುಕ್ಸ್ ನ ಓದಬೇಕು ಅನ್ನೋದು ಇರಲ್ಲ, ಕತೆ ಮೂಲಕ ನಾವು ತಿಳ್ಕೊಬಹುದು. ಸೋಲಿನ ಒಂದು ವಿಚಾರಗಳಾಗಿರ್ಬೋದು, ಅಚೀವರ್ಸ್ ಬಗ್ಗೆ ಆಗಿರ್ಬೋದು, ತುಂಬಾನೇ ಒಂದು ಇನ್ಸ್ಪೈರ್ ಆಗಿರುತ್ತೆ. ಅದನ್ನ ನಾವು ತಿಳ್ಕೊಂಡು ಕತೆ ಮೂಲಕ ಅದನ್ನ ಮಕ್ಕಳಿಗೆ ಹೇಳ್ತು ಅಂತ ಹೇಳಿದ್ರೆ ಎಷ್ಟು ಅವರಲ್ಲಿ ಬದಲಾವಣೆ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಅನ್ಕೋತಾ ಇದ್ದೀನಿ ಒಂದು 5 ಒಂದು ಕತೆಗಳನ್ನ ನಾನು ದಿನಕ್ಕೆ ಓದಬೇಕು ಅಂತ ಹೇಳಿ. ಸೊ ಈ ತರ ಫ್ರೆಂಡ್ಸ್, ಸಾಧನೆ ಅನ್ನೋದು ರಾತ್ರಿ ಆಗಲ್ಲ. ಅಟ್ಲೀಸ್ಟ್ ನಾವ್ ಏನೋ ದೊಡ್ಡ ಸಾಧನೆ ಮಾಡಿ ಅದ್ ಮಾಡ್ಬಿಡ್ತೀವಿ ಇದ್ ಮಾಡ್ಬಿಡ್ತೀವಿ ಅಂತಲ್ಲ, ನಮ್ಮ ಒಂದು ಮನೆ ಮಟ್ಟಿಗೆ ನಮ್ಮ ಒಂದು ಫ್ಯಾಮಿಲಿನ ನಾವು ಚೇಂಜ್ ಮಾಡುವಷ್ಟು ಒಂದು ಸಾಧನೆನಾದ್ರೂ ಮಾಡಬಹುದು. ಈಗ ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಕಲಿತಾರೆ, ಒಂಥರ ಮನೇಲಿರೋರ್ಗು ಒಂಥರ ಇನ್ಸ್ಪೈರ್ ಆಗ್ತಾರೆ. ಅವರು ಕೂಡ ಎಷ್ಟು ಒಂಥರ ಪಾಸಿಟಿವ್ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರು ಮಾಡೋ ಕೆಲಸದಲ್ಲೂ ಒಂದು ಉತ್ತಮವಾಗಿ ಅವ್ರ ಕೆಲಸನ ಮಾಡೋದಕ್ಕೆ ಅದು ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದು ಮನೆ ಉದ್ಧಾರ ಆಯ್ತು ಅಂತ ಹೇಳಿದ್ರೆ ಅದೇ ನಮ್ಮ ಒಂದು ಲೇಡೀಸ್ಗೆ, ಅದೇ ಒಂದು ನಮ್ಮ ಮನೇನ ನಾವು ಉದ್ಧಾರ ಮಾಡ್ಕೊಂಡ್ವಿ ಅಂದ್ರೆ ಅದೇ ಒಂದು ಸಾಧನೆ ಅಂತಾನೆ ನಾನು ಹೇಳ್ತೀವಿ. ನಮ್ಗೆ ಏನಿದೆಯಾ ನಮ್ಮ ಮಟ್ಟಕ್ಕೆ ಏನ್ ಮಾಡ್ಬೋದೋ ಅದನ್ನ ನಾವು ಮಾಡ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಲಾಗ್. ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ, ಏನಾದ್ರೂ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ನನ್ನ ಚಾನಲ್ ನ ಶೇರ್ ಮಾಡಿ. ಮತ್ತಷ್ಟು ಮಗದಷ್ಟು ಒಂದು ಮೋಟಿವೇಶನಲ್ ವಿಚಾರಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.